ಹುಮನಾಬಾದ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರುವಂತಹ ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ. ಅನೇಕ ಬಾರಿ 15ನೇ ಹಣಕಾಸಿನ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಪತ್ರ ನೀಡಿದರೂ ಕೂಡ ಮಾಹಿತಿ ನೀಡುತ್ತಿಲ್ಲ. ಈ ಕುರಿತು ಚಿಟಗುಪ್ಪ ತಾಲೂಕು ಪಂಚಾಯತ್ ಇಒ ಅವರಿಗೆ ಮೌಖಿಕವಾಗಿ ಹೇಳಿದರೂ ಕೂಡ ಸ್ಪಂದನೆ ನೀಡಿಲ್ಲ ಅಂತ ಸೋಮಶೇಖರ್ ಪಾಟೀಲ್ ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ತಾಳಮಡಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು 15ನೇ ಹಣಕಾಸಿನಲ್ಲಿ 25 ಲಕ್ಷಕ್ಕೂ ಅಧಿಕ ಹಣವನ್ನು ದುರ್ಬಳಕೆ ಮಾಡಿ ಅವ್ಯವಹಾರ ನಡೆಸಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಸೋಮಶೇಖರ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಅನೇಕ ಬಾರಿ 15ನೇ ಹಣಕಾಸಿನ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಪತ್ರ ನೀಡಿದರೂ ಕೂಡ ಮಾಹಿತಿ ನೀಡುತ್ತಿಲ್ಲ. ಈ ಕುರಿತು ಚಿಟಗುಪ್ಪ ತಾಲೂಕು ಪಂಚಾಯತ್ ಇಒ ಅವರಿಗೆ ಮೌಖಿಕವಾಗಿ ಹೇಳಿದ್ರು, ಅವರು ಕೂಡ ಸ್ಪಂದನೆ ನೀಡಿಲ್ಲ. ಇದರಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಶಾಮಲಾಗಿದ್ದಾರೆ ಎಂದು ಅನುಮಾನ ಬರುತ್ತಿದೆ ಎಂದು ಆರೋಪ ಮಾಡಿದ್ರು. ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡಲೇ ತನಿಖೆ ಕೈಗೊಳ್ಳಬೇಕು, ವಿಳಂಬವಾದರೆ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಸೋಮಶೇಖರ್ ಪಾಟೀಲ್ ತಾಳಮಡಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು, ಗ್ರಾಮ ಪಂಚಾಯತ್ ತಾಳಮಡಗಿ ಗ್ರಾಮ ಪಂಚಾಯತಿಯಲ್ಲಿ 15ನೇ ಹಣಕಾಸು ಮತ್ತು ನಿಧಿ ಒನ್ನಲ್ಲಿ ಅವ್ಯವಹಾರ ನಡೆದಂಥ ಅನುಮಾನ ಬಂದು ನನಗೆ ನಾನು 2 ಸಲ ಮನವಿ ಪತ್ರವನ್ನು ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಕೊಟ್ಟು ಯಾವುದೇ ಥರ ನನಗೆ ಮಾಹಿತಿ ಕೊಡ್ತಾ ಇಲ್ಲ. ರೀಸೆಂಟ್ಲಿ ನಾನು ಮೊನ್ನೆ ಮತ್ತೊಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ, ಅವರಿಗೆ ಕೊಡು ಅಂದರೆ ಕೊಡ್ತಾ ಇಲ್ಲ. ನನಗೆ ಅನುಮಾನ 20ರಿಂದ 25 ಲಕ್ಷ ರೂಪಾಯಿ ಈ ಪಿ ಡಿ ಒ ಬಂದ ಮೇಲೆ ಅನುಮಾನ ಇದೆ. ಅಮೃತರಾವ್ ಪಿ ಡಿ ಒ, ಅಮೃತರಾವ್ ಮರ್ಕಲೆ. ಅವ್ರಿಗೆ ಅನುಮಾನ ಇಲ್ಲ ಅಂದರೆ ನಂಗೆ ಮಾಹಿತಿ ಕೊಡ್ಬೋದಲ್ಲ. ನಾ ಕೇಳ್ತಾ ಇದ್ರೆ ಯಾಕೆ ಕೊಡ್ತಾ ಇಲ್ಲ? ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೊಡ್ತಾರೆ ಅವ್ರು? ಯಾವಾಗ ಕೇಳಿದ್ರು ಮಾಹಿತಿ? ನಾನು ಮೊದಲು 26/6/24ಕ್ಕೆ ಒಂದು ಲೆಟರ್ ಕೊಟ್ಟೀನಿ. ಈಗ ರೀಸೆಂಟ್ಲಿ 17/3/25 ಕೊಟ್ಟೀನಿ. ತಾಲೂಕು ಪಂಚಾಯತ್ ಅವರಿಗೆ ನಾನು ಈಗ ಆಲ್ರೆಡಿ ರೀಸೆಂಟ್ಲಿ ಮಾತಾಡೀನಿ. ನಾ ಅವ್ರಿಗೆ ಕೂಡಿಸ್ತೇನೆ, ಯಾಕೆ ಕೊಡ್ಲಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಖರೆ ಇನ್ನೂ ಕೊಡ್ತಾ ಇಲ್ಲಲ್ಲ ನನಗೆ. ಹಿಂದಿನ ಉದ್ದೇಶ ಅಂದರೆ ಅನುಮಾನ ಆಗ್ಯದಂತ ಹೇಳ, ಭ್ರಷ್ಟಾಚಾರ ಆಗ್ಯದಂತೆ ಅನುಮಾನ ಇರ್ತಲ್ಲ. ಭ್ರಷ್ಟಾಚಾರ ಇಲ್ಲ ಅಂದ್ರೆ ಕೊಡ್ಬೋದಲ್ಲ ನನಗೆ ಮಾಹಿತಿ. ವ್ಯವಹಾರ ಮಾಡಿದ್ದಾರೆ ಅಂತ ವಿಡಿಯೋ ಗೊತ್ತದು. ಜಿಲ್ಲಾ ಪಂಚಾಯತ್ರಿಗೂ ಮೊದಲು ನಾನು ಕೊಟ್ಟಿನಿ, ಅವ್ರು ಇನ್ನತನ ನನಗೆ ಯಾವುದೇ ಕೊಟ್ಟಿಲ್ಲ. ಮೊದಲು ಕೊಟ್ಟಿವಿ ಅರ್ಜಿಗಳು ಅವೆ ನನ್ನ ಬಳಿ, ಅವರು ಇನ್ನತನ ಭೀ ಯಾವುದೇ ಕೊಟ್ಟಿಲ್ಲ, ಅವ್ರು ಭೀ ಕೊಟ್ಟಿಲ್ಲ. ಎಲ್ಲ ಅಧಿಕಾರಿಗಳು ಇದ್ರ ಭಾಗ್ಯಾರ, ತಾಲೂಕು ಪಂಚಾಯತ್ ಅಧಿಕಾರಿಗಳು ಭಾಗ್ಯಾರ. ಮೊದಲು ಕೊಟ್ಟಿವಿ ಭೀ ನನಗೆ ಯಾವ್ದಾರ ಒಂದು ಮಾಹಿತಿ ಕೊಡ್ಬೋದಲ್ಲ. ಅವ್ರು ಮೊದಲು ಕೊಟ್ಟಿದ್ದು ಭೀ ಕೊಟ್ಟಿಲ್ಲ ನನಗೆ. ಯಾವ ರೀತಿ ಯಾವ ರೀತಿ ಮಾಡಿರ್ಬೇಕು? ಅವ್ಯವಹಾರ ಮಾಡಿ ಟೋಟಲ್ ಬೋಗಸ್ ಬಿಲ್ ಐತೆ. ಕಣ್ಣಿಗೆ ಕಾಣಿಸೋಂಥ ಯಾವುದೇ ಒಂದು ಕೆಲಸವನ್ನು ತೋರಿಸಲ್ಲ. ನಾ ಹೇಳ್ತೀನಿ, ಕೆಲಸ ಮಾಡಲ್ದೇ ಬೋಗಸ್ ಬಿಲ್ ಐತಾರೆ. ಯಾವುದೇ ಒಂದು ಸಾರ್ವಜನಿಕ ಒಂದು ಕೆಲಸ ತೋರಿಸ್ಲಕ್ಕ ಇವ್ರು ಹಣ ವಿಡ್ರಾಲ್ಗಳಾಗ್ಯಾವ. ವೋಚರ್ ಕೊಡು ಅಂತ ಹೇಳ್ರಿ, ವೋಚರ್ ಕೊಟ್ಟು ಅವು ಕೆಲಸ ತೋರ್ಸ್ ಅಂತ ಹೇಳ್ರಿ. ಕೆಲಸಗಳು ಒಂದರ ಕಣ್ಣಿಗೆ ಕಾಣಿಸ್ಬೇಕಲ್ಲ. ನಾನು ಬಿಡ್ರಿ, ಎಲ್ಲರಿಗೆ ಧೈರ್ಯ ಇಲ್ಲ. ಮೊದಲು ನಾನು ಧೈರ್ಯ ಮಾಡಿ ಮುಂದೆ ಬಂದೀನಿ ಅವ್ರಿಗೆ. ರಾಜಕೀಯ ಈಗ ಮತ್ತೆ ಈಗ ಇದ್ರಲ್ಲಿಂದ ಸಣ್ಣ ಲೋಕಲ್ ಲೀಡರ್ಗಳು ಬಿ ಸಪೋರ್ಟ್ ಇದ್ದಿರ್ಬೋದು. ಕೊಡ್ಲಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ, ಯಾವ ಹಂತಕ್ಕೆ ಹೋಗಲಕ್ಕ. ನಾ ಅವ್ರಿಗೆ ಇದು ಅಧಿಕಾರಿಗಳು ನನ್ನ ಕೈ ಕ್ರಮ ತಗೊಂಡು ನಂಗೆ ಮಾಹಿತಿ ಕೊಡಲೇಬೇಕು. ಅವ್ರು ಕೊಡಲಿಲ್ಲ ಅಂತಂದ್ರೆ ನಾನು ಪಂಚಾಯತ್ ಎದುರೇ ಕೂಡಬೇಕಾಗ್ತದೆ, ಪ್ರತಿಭಟನೆ, ಅಥವಾ ತಾಲೂಕು ಪಂಚಾಯತ್ ಇಒ ಮೇಡಮ್ ಎದುರೇ ಕೊಡ್ಬೇಕಾಗ್ತದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಹುಮನಾಬಾದ್.